ಬರ್ಕೊಳ್ಳಿ ಕ್ವಶನ್ನು. ಎ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಟೇಕ್ ದ ವ್ಯಾಲ್ಯೂಸ್ -3, -2, -1, 0, 1, 2, 3 such that p of x 0 equal to p of x less than 0 and p of x is equal to -3 is equal to p of x is equal to -2 is equal to p of x is equal to -1 is equal to p of x is equal to 1 is equal to p of x is equal to 2 equal to p of x is equal to 3. Find the probability distribution. ನೋಡಿ, ನಿಮ್ಗೆ ಏನು ಕೇಳಿದ್ದಾರೆ ಅಂದರೆ ಒಂದು ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ನ ಫೈಂಡ್ ಮಾಡಿ ಅಂತ ಕೇಳಿದ್ದಾರೆ. ಮತ್ತು ಏನು ಮಾಡಿದ್ದಾರೆ, ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂಸ್ ಅಂತ ಇದು ಕೊಟ್ಟವ್ರೆ, ಮತ್ತು ಯಾವ ಥರ ರಿಲೇಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಗೊತ್ತಾಗ್ತಿದೆಯಲ್ವಾ? ಅಂದರೆ ಪ್ರಾಬಿಲಿಟಿ ಆಫ್ ಎಕ್ಸ್ 0 ಈಕ್ವಲ್ ಟು ಯಾವುದು ಇರುತ್ತೆ, ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ 0. ಮತ್ತು ಇಲ್ಲೂ ಕೊಟ್ಟಿದ್ದಾರೆ ನೋಡಿ ಗಿವನ್, ಅಂದರೆ ಪ್ರಾಬಬಿಲಿಟಿ ವ್ಯಾಲ್ಯೂಸು ಯಾವುದಕ್ಕೆ ಯಾವ ಥರ ರಿಲೇಟ್ ಆಗುತ್ತೆ ಕೊಟ್ಟಿದ್ದಾರೆ. ಏನು ಮಾಡೋದು ನೋಡ್ಕೊಳ್ಳಿ. ಲೆಟ್ ಈ ಥರ ಸ್ಟಾರ್ಟ್ ಮಾಡಿ. ಲೆಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ is as follows ಅಂತ ಬರ್ತದೆ. ಇಲ್ಲೇನು ಮಾಡಿ, ಎಕ್ಸ್ ಬರ್ಕೊಳ್ಳಿ. ಎಕ್ಸ್ ಏನು -3, -2, -1, 0, 1, 2, 3. ಇಲ್ಲಿ ಪಿ ಆಫ್ ಎಕ್ಸ್ ಬರ್ಕೊಳ್ಳಿ. ಪಿ ಆಫ್ ಎಕ್ಸ್ ಬರೆಯುವಾಗ ಇದು ಕೆಳಗಡೆ ಇದನ್ನ P1 ಅಂತ ಡಿನೋಟ್ ಮಾಡ್ಕೊಳ್ಳಿ. P2, P3, P4, P5, P6, P7. ನೋಡಿ, ನಮಗೆ ಗೊತ್ತು ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ಗೆ ಕಂಡೀಷನ್ ಏನು, ವಿ ಮಸ್ಟ್ ಹ್ಯಾವ್ P of x should be greater than or equal to 0 for all x and summation of P of x is equal to 1. ಈಗೇನು ಮಾಡೋಣ, ಇದನ್ನ ಸಮ್ ಮಾಡಿ ಇದ್ರದ್ದು ಸಮ್ಮು 1 ಅಂತ ಬರ್ಕೊಳ್ಳೋಣ. ಗೊತ್ತಾಗ್ತಿದೆಯಲ್ವಾ? ನೋಡಿ, ಸಮೇಷನ್ ಆಫ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಮತ್ತು ಪಿ ಆಫ್ ಎಕ್ಸ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂದರೆ ಇದು ಪ್ರತಿಯೊಂದು ಪ್ರಾಬಬಿಲಿಟಿನೂ ಪಾಸಿಟಿವ್ ಇರಬೇಕು ಅಂತ. ಗೊತ್ತಾಗ್ತಿದೆಯಲ್ವ? ಇಲ್ಲಿ ದೇರ್ಫೋರ್ ಅಂತ ಬರ್ಕೊಳ್ಳಿ. P1 ಪ್ಲಸ್ P2 ಪ್ಲಸ್ P3 ಪ್ಲಸ್ P4 ಪ್ಲಸ್ P5 ಪ್ಲಸ್ P6 ಪ್ಲಸ್ P7 ಈಸ್ ಈಕ್ವಲ್ ಟು 1. ಅರ್ಥ ಆಗ್ತಿದೆಯಲ್ವಾ? ಇದು ಈಕ್ವೇಷನ್ 1 ಅಂತ ನೇಮ್ ಮಾಡ್ಕೊಳ್ಳೋಣ. ಈಗ ಗಿವನ್ ತೊಗೊಳ್ಳಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0, ಪಿ ಆಫ್ ಈಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ 0. ಗಿವನ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 0 ಇದ್ದಾಗ ಏನು ಪ್ರಾಬಬಿಲಿಟಿ ಇರುತ್ತೆ ಅದು ಈಕ್ವಲ್ ಟು ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ 0 ಅಂದರೆ ಎಕ್ಸ್ ಲೆಸ್ ದ್ಯಾನ್ 0ಗೆ ಯಾವ್ಯಾವ ಪ್ರಾಬಬಿಲಿಟಿ ಬರುತ್ತೆ ಅದು ಈಕ್ವಲ್ ಇರುತ್ತೆ ಅಂತ. ಗೊತ್ತಾಗ್ತಿದೆಯಲ್ವ? ಇದು ನೋಡಿ, ಪಿ ಆಫ್ ಎಕ್ಸ್ 0ಗೆ ಇದು ಒಂದು ಸ್ಟೆಪ್ ಜಾಸ್ತಿ ಬರ್ಬೋಣ. ಪಿ ಆಫ್ ಎಕ್ಸ್ 0 ಹಂಗೆ ಇಟ್ಕೊಳ್ಳಿ. ಈಗ ಎಕ್ಸ್ ಲೆಸ್ ದ್ಯಾನ್ 0ಗೆ ಸ್ಯಾಟಿಸ್ಫೈ ಆಗೋದು ಎಕ್ಸ್ ವ್ಯಾಲ್ಯೂ ಯಾವ್ದು, -1, -2, -3 ಎಲ್ಲನೂ ಆ್ಯಡ್ ಮಾಡಬೇಕು. ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ 0 ಇಸ್ ನಥಿಂಗ್ ಬಟ್ ಪಿ ಆಫ್ ಎಕ್ಸ್ -3, ಎಕ್ಸ್ ಇಸ್ ಈಕ್ವಲ್ ಟು -3 ಪ್ಲಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು -2 ಪ್ಲಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು -1 ಈ ಥರ ಬರ್ಬೋದು. ನೆಕ್ಸ್ಟು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂದರೆ ಎಕ್ಸ್ 0 ಇದ್ದಾಗ ಪಿ ಆಫ್ ಎಕ್ಸ್ ಏನು P4 ಇಲ್ಲಿ ಬರ್ಬೋದು ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು -3ಗೆ ಪ್ರಾಬಬಿಲಿಟಿ ಏನು P1, ಇದಕ್ಕೆ P2, ಇದಕ್ಕೆ P3. ಇದು 3 ಬರೆದು ಆ್ಯಡ್ ಮಾಡಿ. P1 ಪ್ಲಸ್ P2 ಪ್ಲಸ್ P3 ಇದನ್ನ ಈಕ್ವೇಷನ್ ನಂಬರ್ 2 ಅಂತ ಬರ್ಕೊಳ್ಳೋಣ. ಗೊತ್ತಾಗ್ತಿದೆಯಲ್ವ? ಈಗ ನೆಕ್ಸ್ಟ್ ಇದು ನೋಡಿ, ಇದು ಗಿವನ್ ಇದೆ. ಆಲ್ಸೋ ಗಿವನ್ ಏನು ಇದನ್ನ ಬರ್ಕೊಳ್ಳೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು -3, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು -3 is equal to P of x is equal to -2 equal to P of x is equal to -1
x is equal to 1 equal to p of x is equal to 2 equal to p of x is equal to 3. ಇಲ್ಲಿ ನೋಡಿ p of x is equal to -3 ಅಂದರೆ p1. ಫಸ್ಟ್ p1 ಬರ್ಕೊಳ್ಳಿ. ಈಕ್ವಲ್ ಟು p of x is equal to -2 ಅಂದರೆ p2 ಬರ್ಕೊಳ್ಳಿ. ಇಲ್ಲಿ ಈಕ್ವಲ್ ಟು p of x is equal to -1 ಅಂದರೆ ಪ್ರಾಬಿಲಿಟಿ x -1 ಇದ್ದಾಗೇನು p3 ಬರ್ಕೊಳ್ಳಿ. p of x is equal to 1 ನೋಡಿ, p of x is equal to 1 ಏನು p5. ಅದೇ ಥರ ಇದಕ್ಕೆ p6 ಇರುತ್ತೆ. ಅದೇ ಥರ p of x is equal to 3ಗೆ p7 ಇರುತ್ತೆ. ಅರ್ಥ ಆಯ್ತಲ್ವ? ಈಗ ನೋಡಿ, ಅಂದರೆ ಅರ್ಥ ಏನು, p2ನೂ p1 p3ನೂ ಇಲ್ಲ, ಎಲ್ಲನೂ p7ಗೆ ಈಕ್ವಲ್ ಮಾಡ್ಕೋಬೋದು ಅಥವಾ ಎಲ್ಲನೂ p1ಗೆ ಈಕ್ವಲ್ ಮಾಡ್ಕೋಬೋದು. ಎಲ್ಲನೂ p1 ಅಂದ್ಕೊಳ್ಳಿ. ಇಕ್ವೇಷನ್ 3. ಈಗ ಈಕ್ವೇಷನ್ 2 ಬಿಕಮ್ಸ್ ಅಂತ ಬರ್ಕೊಳ್ಳಿ. ಈಕ್ವೇಷನ್ 2 ಬಿಕಮ್ಸ್, ಈಗ ನೋಡಿ p4 ಏನಾಗುತ್ತೆ, p1 ಹಂಗೆ ಇಟ್ಕೊಳ್ಳಿ. p2 ಬದಲು ಏನು ಹಾಕ್ಕೋಬೋದು, p1 ಹಾಕ್ಕೋಬೋದು. p1 ಪ್ಲಸ್ p3 ಬದಲು p1 ಹಾಕ್ಬೋದು. ಅಂದರೆ p1 ಪ್ಲಸ್ p1 ಪ್ಲಸ್ p1 ಏನಾಗುತ್ತೆ, 3p1 ಆಗುತ್ತೆ. ಅರ್ಥ ಆಯ್ತಲ್ವ? ಇದನ್ನ ಈಕ್ವೇಷನ್ 4 ಅಂದ್ಕೊಳ್ಳಿ. ಅಂದರೆ ಇಲ್ಲಿ ಗಿವನ್ ಏನು ಕೊಟ್ಟಿದ್ದಾರೆ ಅವರು, p2ನೂ p1 p3ನೂ p1 p5ನೂ p1 p6 p1 p7 p1. ಈ p4ಅನ್ನು ಬರ್ಕೋಬೇಕು. p4 ಏನಾಗುತ್ತೆ, p1 ಹಂಗೆ p2 ಬದಲು p1 ಹಾಕ್ಬೋದು, p3 ಬದಲು p1 ಹಾಕ್ಬೋದು. ಅರ್ಥ ಆಗ್ತಿದೆಯಲ್ವಾ? 3p1 ಆಗುತ್ತೆ ಈಕ್ವೇಷನ್ 2. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಹೀಗೇನು ಮಾಡ್ಬೋದು ನೀವು ಈಕ್ವೇಷನ್ 1ನಲ್ಲಿ, ಅರ್ಥ ಆಗ್ತಿದೆಯಲ್ವಾ? ಈ 3 ಮತ್ತು 4ನ ಈಕ್ವೇಷನ್ 1ನಲ್ಲಿ ಹಾಕೋಣ, ಮುಗ್ದೋಗುತ್ತೆ ಪ್ರಾಬ್ಲಮ್. ಈಕ್ವೇಷನ್ 3 ಆ್ಯಂಡ್ 4 ಇನ್ 1 ಇದಾಗುತ್ತೆ. ನೋಡಿ 1 ಅಂದರೆ ಇದಲ್ವಾ, p1 ಹಂಗೆ ಇರಲಿ ಪ್ಲಸ್ p2 ಬದಲು ಏನು ಹಾಕ್ಕೋಬೋದು ನೋಡಿ. ಈಕ್ವೇಷನ್ 3 ನೋಡಿ, p2 ಬದಲು p1 p3 ಬದಲು p1 p5 ಬದಲು p1 p6 ಬದಲು p1 p7 ಬದಲು p1 ಹಾಕ್ಬೋದು ಈಕ್ವೇಷನ್ 3ಇಂದ. ಈಕ್ವೇಷನ್ 4ಇಂದ p4 ಬದಲು 3p1 ಹಾಕ್ಕೋಬೋದು. ಏನಾಗುತ್ತೆ ಅಂದರೆ ಇದಕ್ಕೂ p1 ಇದಕ್ಕೂ p1 ಇದಕ್ಕೆ 3p1 ಇದಕ್ಕೂ p1 ಇದಕ್ಕೂ p1 ಇದಕ್ಕೂ p1. 3 + 3 6 6 + 3 9 9p1 is equal to 1. Therefore p1 is equal to 1/9. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಇದಾದಮೇಲೆ ನೀವು p1 ಫೈಂಡ್ ಆಯಿತು. ನೆಕ್ಸ್ಟು ಈ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ನ ಬರ್ಕೋಬೇಕು. ನೋಡಿ, therefore the probability distribution is as follows. ನೋಡಿ ನೆಕ್ಸ್ಟ್, thus the probability distributions is as follows. ಇಲ್ಲಿ ನೋಡಿ ಏನಾಗುತ್ತೆ, ಎಕ್ಸು ಪಿ ಆಫ್ ಎಕ್ಸ್ ಏನು -3 -2 -1 0 1 2 3. p1 ಅಂದರೆ 1/9 ಮತ್ತು p2 ಅಂದರೂ p1 1/9, p3 ಅಂದರೂ p1 ಅಂದರೂ p1. ಅದಕ್ಕೆ ಅದಕ್ಕೂ 1/9 ಬರೀ. p4 ಅಂದರೆ 0ಗೆ p4 ಅಂದ್ರೇನು 3p1. ಅರ್ಥ ಆಗ್ತಿದೆಯಲ್ವಾ? p4 ಅಂದ್ರೇನು 3p1. ಅದಕ್ಕೆ 3 × 1/9 3/9 ಪಡೀತೀವಿ.
ಮತ್ತು P5 ಅಂದರೂ P1 1/9, P6 1/9, P7 P1 ಅಂದರೆ ಇಲ್ಲಿ P1 ಅಂದರೆ P1, P2 ಬದಲು P1 ಹಾಕೋಬೋದು, P3 ಬದಲು P1 ಯಾಕಂದರೆ P1 ಅಲ್ಲಿ P4 ಅಂದರೆ 3P1 ಅದಕ್ಕೆ 3 ಇಂಟು 1, P5 ಅಂದರೆ P1, P6 ಅಂದರೆ P1, P7 ಅಂದರೆ P1. ನೋಡಿ ಇನ್ನೊಂದು ಸರ್ತಿ ಹೇಳ್ತೀನಿ. ಕ್ವಶನ್ ಏನು ಮಾಡಿದ್ದಾರೆ ಅಂದರೆ ಅವರು ನಿಮಗೆ ಬರೀ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ನ ಫೈಂಡ್ ಮಾಡೋಕ್ಕೆ ಹೇಳ್ಬಿಟ್ಟವ್ರೆ. ಅವರು ಏನು ಮಾಡಿದ್ದಾರೆ, ಪ್ರಾಬಬಿಲಿಟಿ ವ್ಯಾಲ್ಯೂಸ್ಗಳನ್ನ ಲಿಂಕ್ ಮಾಡಿ ಹೇಳಿದ್ದಾರೆ ಈ ಥರ ಇರುತ್ತೆ ಅಂತ. ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಆ ಈಕ್ವೇಷನ್ಸ್ಗಳು ಯೂಸ್ ಮಾಡಿಕೊಂಡು, ಅರ್ಥ ಆಗ್ತಿದೆಯಲ್ವಾ, ನಾವು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ನ ಫೈಂಡ್ ಮಾಡಬೇಕು. ಈಗ ನೋಡಿ, ಲೆಟ್ ದ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಈಸ್ ಆಸ್ ಫಾಲೋಸು ಅಂತ ಬರ್ಕೊಂಡು ಎಕ್ಸ್ ಏನು ಇದು ಬರ್ಕೊಳ್ಳಿ. P of x ಅಂದರೆ P1, P2, P3, P4, P5, P6, P7 ಬರ್ಕೊಳ್ಳಿ. ನೀವು ಮಸ್ಟ್ ಹ್ಯಾವ್ P of x should be greater than or equal to 0 for all x ಅಂತ ಬರೀರಿ. ಆ್ಯಂಡ್ ಸಮೇಷನ್ ಆಫ್ P of x is equal to 1 ಅಂತ ಬರೀರಿ. ಈಗ ನೋಡಿ, ಈಗ ಸಮೇಷನ್ ಆಫ್ P of x is equal to 1 ಅಂದರೆ P1 plus P2 plus P3 plus P4 plus P5 plus P6 plus P7 is equal to 1 ಬರ್ಕೊಳ್ಳಿ. ಇದು ಈಕ್ವೇಷನ್ 1. ಗಿವನ್ನು P of x is equal to 0 equal to P of x less than 0 ಇದು ಗಿವನ್ನು. P of x 0 ಹಂಗೆ ಇರಲಿ. P of x less than 0 ಅಂದರೆ ಏನು, ಎಕ್ಸ್ ವ್ಯಾಲ್ಯೂ 0ಗಿಂತ ಕಡಿಮೆ ಇರೋದು ಯಾವುದು, -1, -2, -3 ಅದನ್ನ ಬರ್ಕೋಬೇಕು, ಆ್ಯಡ್ ಮಾಡಬೇಕು. ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿ P of x is equal to 0ನ ನಾವು ಏನಂತ ಬರ್ಕೊಂಡಿದ್ದೀವಿ, P4 ಬರ್ಕೊಳ್ಳಿ. ಇದು 3 ಬದಲು P1 plus P2 plus P3. ನೆಕ್ಸ್ಟ್ ಇನ್ನೊಂದು ಗಿವನ್ ಏನಿದೆ ಅಂದರೆ ಇದು, ಇಲ್ಲಿ ಇದ್ರ ಬದಲು P1 ಬರೀರಿ, ಇದ್ರ ಬದಲು P2, P3, ಇದು P5 ಇಲ್ಲೇ ನೋಡಿ. -3ಗೆ P1, -2ಗೆ P2, -1ಗೆ P3, 1ಗೆ P5, 2ಗೆ P6, 3ಗೆ P7. ಆಮೇಲೆ ಈಕ್ವೇಷನ್ 2 ಬಿಕಮ್ಸ್ ಅಂತ ಬರ್ಕೊಳ್ಳಿ. ಇಲ್ಲೇನಾಗುತ್ತೆ, P4, P1 ಹಂಗೆ ಇಲ್ಲಿ, P2 ಬದಲು P1 ಹಾಕ್ಬೋದು, P3 ಬದಲು P1 ಈ ರಿಲೇಷನಿಂದ 3P1 ಆಗುತ್ತೆ. ಆಮೇಲೆ ಏನು ಮಾಡಬೇಕು, P4 ಸಿಕ್ಕಿದ ಮೇಲೆ 3 and 4 in 1 ಅರ್ಥ ಆಗ್ತಿದೆಯಲ್ಲ, ಏನಾಗುತ್ತೆ ಅದು P1, ಈ 3 ಏನು P2 ಇರೋದು P1, P3 ಇರೋದು P1, ಇದು P4 ಏನು P4 ಬದಲು 3P1 ಬರೀಬೋದು. ಆಮೇಲೆ ಇದ್ರ ಬದಲು 3 P1 ಈಕ್ವೇಷನ್ 3 ಈಸ್ ಈಕ್ವಲ್ ಟು 1. ಇದು ಆ್ಯಡ್ ಮಾಡಿದ್ರೆ 9P1 ಆಗುತ್ತೆ. 1 P1 ಸಿಕ್ಕಿದ ಮೇಲೆ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಬರುತ್ತೆ. ಇಲ್ಲಿ P1 ಬರುತ್ತೆ, P2 ಅಂದರೂ P1 ಅದಕ್ಕೆ ಹಂಗೆ, P3 ಅಂದರೂ P1 ಬರ್ಬೋದು. ಆಮೇಲೆ P4 ಮತ್ತು ಬರೀಬೋದು. ಅರ್ಥ ಆಗ್ತಿದ್ದಿಲ್ಲ ಅಂದರೆ ಬೇಕಿದ್ರೆ ಇಲ್ಲೇ P2 ಈಸ್ ಈಕ್ವಲ್ ಟು ಇಲ್ಲಿ ಫೈಂಡ್ ಮಾಡ್ಬಿಟ್ಟು ಇನ್ನೊಂದು ಸೆಂಟೆನ್ಸ್ ಬರೋದು, ಆಮೇಲೆ